Hello, Makre. I just wanted to give you people one clarification today because ಯಾವಾಗ ನಾನು ಆಕ್ಚುಲಿ ನಿಮಗೆ ಕಲಿಸ್ತಿದ್ದೆ ಈಗ 1 ವೀಕ್ ಆಯಿತು ಪ್ರಿಪರೇಟರಿ ಎಕ್ಸಾಮ್ಸ್ ಆಕ್ಚುಲಿ ನಡೀತಿತ್ತು ನಿಮ್ಮದು ರೈಟ್. ಸೊ ಎಕ್ಸಾಮ್ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದ್ದು ಜನವರಿ 5th ಇಂದ. ಸೊ ಜನವರಿ 5th ಇಂದ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಇವತ್ತು ನಿಮ್ದು ಲಾಸ್ಟ್ ಎಕ್ಸಾಮ್ ಇದೆ, ದಟ್ ಇಸ್ ಸೋಷಿಯಲ್ ಸೈನ್ಸ್ ರೈಟ್. ಸೊ ನಾನು ಈ ಜರ್ನಿದಲ್ಲಿ ಆಫ್ ದಿಸ್ 1 ವೀಕ್ ಐ ಹ್ಯಾವ್ ಹೆಲ್ಪ್ಡ್ ಯು ಪೀಪಲ್ ವಿತ್ ಆಲ್ ದ ಸಬ್ಜೆಕ್ಟ್ಸ್. That is what actually you people wanted me to do, and I helped you people also, right? So our full team has helped you people to make you people score very well in the preparatory exams, right? But so ನಾನು ಅಬ್ಸರ್ವೇಷನ್ ಮಾಡಿದ ಪ್ರಕಾರ ಪ್ರಿಪರೇಟರಿ ಎಕ್ಸಾಮ್ ಪೇಪರ್ಸು ಲೀಕ್ ಆಗಿತ್ತು ರೈಟ್. ಸೊ ಇಟ್ ಹ್ಯಾಸ್ ಗಾಟ್ ಲೀಕ್ಡ್ ಇನ್ ದ ಇನ್ಸ್ಟಾಗ್ರಾಮ್, ಇನ್ ದ ಫೇಸ್ಬುಕ್ ಆ್ಯಂಡ್ ಇನ್ ದ ವಾಟ್ಸಪ್ ರೈಟ್. ಸೊ ಈ 3 ಸೋಷಿಯಲ್ ಮೀಡಿಯಾದಲ್ಲಿ ದ ಪೇಪರ್ ಹ್ಯಾಸ್ ಗಾಟ್ ಎಕ್ಸ್ಪೋಸ್ಡ್ ರೈಟ್. ಸೊ ಪೇಪರ್ ಲೀಕ್ ಆಗಿತ್ತು, ಅದರಿಂದ ಹುಡುಗರಿಗೆ ಸೀರಿಯಸ್ನೆಸ್ ಹೋಗ್ಬಿಟ್ಟಿತ್ತು ರೈಟ್. ಸೊ ನಾನು ಅಬ್ಸರ್ವೇಷನ್ ಯಾವಾಗ ಪೇಪರ್ ಲೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ಕೋರ್ ಸಬ್ಜೆಕ್ಟ್ದು, ಅವಾಗನೇ ಐ ಜಸ್ಟ್ ಅಬ್ಸರ್ವ್ ದ ಸ್ಟೂಡೆಂಟ್ಸ್ ಸ್ಟಾರ್ಟೆಡ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ದೋಸ್ ಥಿಂಗ್ಸ್, ನಾಟ್ ಆನ್ ದ ಸ್ಟಡೀಸ್. ಓಕೆ, ನಾನು ಸ್ಟಾರ್ಟಿಂಗ್ ಇಲ್ಲಿ ಕ್ಲಾಸ್ ತಗೋತಿದ್ದೆ, ರೆಗ್ಯುಲರ್ ಆಗಿ ಕ್ಲಾಸಸ್ ತಗೋ ಟೈಮ್ದಲ್ಲಿ ಎಲ್ಲ ಹುಡುಗರದು ಒಂದೇ ವಿಷಯ ಇರ್ತಿತ್ತು, ಆನ್ಸರ್ ಮಾಡ್ತಿದ್ರು. ನಾ ಏನು ಕೇಳ್ತಿದ್ದೆ ಕ್ವಶನ್ಸ್ ಅನ್ನೆಲ್ಲ ಅವಕ್ಕೆಲ್ಲ ಆನ್ಸರ್ಸ್ ಮಾಡ್ತಿದ್ರು. ದೇ ವಿಲ್ ಟು ಬಿ ವೆರಿ ಆಕ್ಟಿವ್ ಇನ್ ದ ಅಕಾಡೆಮಿಕ್ ಸೆಕ್ಷನ್ಸ್. ಓಕೆ, ಬಟ್ slowly you people started discussing in the chats, in the comments, everywhere where the paper has got leaked. Is the paper got leaked? ಸೊ ಪ್ರಿಪರೇಟರಿ ಪೇಪರ್ ಲೀಕ್ ಆಗಿದೆನಾ, ಏನು ಆಗಿದ್ದು ಆ್ಯಕ್ಚುಲಿ ಅನ್ನೋದು ಬರೀ ಅದೇ ಡಿಸ್ಕಷನ್. ನೀನು ಅಲ್ಲಿ ಹೋಗಿ ಕಾಪಿ ಮಾಡ್ಕೋ, ಅದನ್ನ ಇಲ್ಲಿ ಹೋಗಿ ನಾನು ಇಮೇಲಲ್ಲಿ ಮೆಸೇಜ್ ಹಾಕ್ತೇನೆ ನಿನಗೆ, ಇದೇ ಬರೀ ಡಿಸ್ಕಷನ್ ಆಗಿತ್ತು, ಬರೀ ಚಾಟ್ಸ್ನಲ್ಲಿ ಕಮೆಂಟ್ಸ್ದಲ್ಲಿ. ಸೊ ವಿಚ್ ಐ ಫೆಲ್ಟ್ ವೆರಿ ಬ್ಯಾಡ್. ಓಕೆ, ವಿಚ್ ಐ ಫೆಲ್ಟ್ ವೆರಿ ಬ್ಯಾಡ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಆ್ಯಕ್ಚುಲಿ ಬೀಯಿಂಗ್ ವಿತ್ ಮೀ. ಓಕೆ, ಇಷ್ಟೆಲ್ಲ ನೀವು ಈಗ ಆಲ್ಮೋಸ್ಟ್ ನಮ್ಮದು 12.6K ಸಬ್ಸ್ಕ್ರೈಬರ್ಸ್ ಅದಾರೆ, ಮೀನ್ಸ್ 12.6K ಸ್ಟೂಡೆಂಟ್ಸ್ ಆರ್ ಆ್ಯಕ್ಚುಲಿ ವಾಚಿಂಗ್ ಅವರ್ ಕ್ಲಾಸಸ್ ರೈಟ್. ಸೊ ಆ ಎಲ್ಲ ಹುಡುಗರಿಗೆ ಒಂದು ವಿಷಯ ಹೇಳೋದಿದೆ ನಮಗೆ. ಸೊ ಈಗ ನೀವು ಸೀರಿಯಸ್ನೆಸ್ ತಗೊಂಡು ಈಗ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ರೈಟ್. ಸೊ ಅಷ್ಟು ಸೀರಿಯಸ್ನೆಸ್ ತಗೊಂಡು ನೀವು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಬಂದು ಕ್ಲಾಸ್ ಕೇಳ್ತಿದ್ದಾರೆ ಅಂದಮೇಲೆ ನೀವು ಇದರ ಮೇಲೆ ಕಾನ್ಸಂಟ್ರೇಷನ್ ಬಂದ್ ಮಾಡಬೇಕು. ಏನ್ ಮಾಡೋರ್ದೇ ನೀವು ಅಕಸ್ಮಾತ್ ಪೇಪರ್ ಲೀಕ್ ಆಗಿದ್ದು ಆ ಕ್ವಶನ್ಸ್ ಅನ್ನ ತಗೊಂಡು ನೀವು ಆನ್ಸರ್ ಮಾಡಿದ್ದು, ಇಟ್ಸ್ ಜಸ್ಟ್ ವೇಸ್ಟ್ ರೈಟ್. ಅದೇನು ಆಗೋದಿದೆನಾ ನಿಮ್ಗೆ ಹೆಲ್ಪು? ಇಲ್ಲ. ಮೇನ್ ಎಕ್ಸಾಮ್ ಪೇಪರ್ ಲೀಕ್ ಆಗೋದೇನಾ? ಇಲ್ಲ. ಇಟ್ಸ್ ಇಂಪಾಸಿಬಲ್ ಫಾರ್ ದ ಪೀಪಲ್ ಟು ಲೀಕ್ ದ ಮೇನ್ ಎಕ್ಸಾಮ್ ಪೇಪರ್ ರೈಟ್. ಈಗ ಪ್ರಿಪರೇಟರಿ ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ ಅಪ್ಪ, ಅದನ್ನ ಕುಂತು ನಾನು ಏನು ಕ್ವಶನ್ಸ್ಗಳಿದ್ದಾರೆ ಅದನ್ನೇ ಕುಂತು ನಾನು ಓದಿದೆ, ಅದೇ ಬಂತಪ್ಪ ನನಗೆ ಅಂತ ನಿಮ್ಮ ತಲೆಯಲ್ಲಿ ಏನಿದೆ ಅಲ್ಲ, ಇದೇನಿದೆ ಅಲ್ಲ ನಿಮ್ಮ ತಲೆಯಲ್ಲಿ, ಅದನ್ನು ನೀವು ತೆಗಿಬೇಕು. ಕ್ಲಿಯರಾ? ಜಸ್ಟ್ ರಿಮೂವ್ ದ್ಯಾಟ್ ಫ್ರಮ್ ಯೋರ್ ಮೈಂಡ್. ನೀವು ಅಕಸ್ಮಾತ್ ಅದನ್ನ ತಲೆಯಿಂದ ತೆಗಿಲಿಲ್ಲ ಅಂದರೆ ಪ್ರಿಪರೇಟರಿ 2ಗೂ ಹಾಗೆ ಆಗುತ್ತೆ. ಈಗ ಪ್ರಿಪರೇಟರಿ 1 ಯಾರೋ ಲೀಕ್ ಮಾಡಿದ್ದಾರೆ ಪೇಪರು, ಪ್ರಿಪರೇಟರಿ 2 ಏನೋ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಬರುತ್ತೆ, ಅದು ಲೀಕ್ ಮಾಡುತ್ತೆ ಪೇಪರನ್ನು. ಸೊ ದ್ಯಾಟ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು ಪೀಪಲ್. ನಿಮಗೆ ಅದು ಹೆಲ್ಪ್ ಆಗಲ್ಲ, ವೇಸ್ಟ್ ಅದು ಕಂಪ್ಲೀಟ್ಲಿ ರೈಟ್. ಸೊ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಿ, ನಾನು ಓದಲ್ಲಪ್ಪ, ನಾನೀಗ ಓದಲ್ಲ, ನನಗೆ ಪೇಪರ್ ಲೀಕ್ ಆಗಿರುತ್ತಲ್ಲ, ಮುಂಜಾನೆ ಸಿಗುತ್ತೆ ನನಗೆ ಪೇಪರು, ಅವಾಗ ಮುಂಜಾನೆ ಸಿಕ್ಕಿದ ತಕ್ಷಣ ನಾನು ತಗೊಂಡು ಕುಂತು ಓದ್ತೇನೆ. ಎಷ್ಟು ಓದ್ಲಿಕ್ಕೆ ಬರುತ್ತೆ ನಿಮಗೆ? ಮುಂಜಾನೆ 8 ಗಂಟೆಗಾದ್ರೂ ಸಿಗಲಿ, ಓಕೆ 7 ಗಂಟೆಗೆ ಸಿಗಲಿ, 8 ಗಂಟೆಗೆ ಸಿಗಲಿ, ಪೇಪರ್ ಸಿಕ್ಕಿದ ತಕ್ಷಣ ನಾನು ಕುಂತು ಎಷ್ಟು ಓದ್ಲಿಕ್ಕೆ ಬರುತ್ತೆ ನಿಮಗೆ? ಮೊದಲು ನೀವು ಓದಿದ್ರಂದ್ರೆ ಅಷ್ಟೇ ನಿಮಗೆ ಪೇಪರ್ ಬರೀಲಿಕ್ಕೆ ಬರೋದು. ಇಫ್ ಯು ಆರ್ ಕನ್ಸಿಸ್ಟೆಂಟ್ ಸ್ಟಿಲ್ ನೌ ದ ಸ್ಟಡೀಸ್, ದೆನ್ ಓನ್ಲಿ ಯು ಕ್ಯಾನ್ ಡೂ ಇಟ್. ನೋ ಮಚ್ ಇಟ್ಸ್ ನಾಟ್ ಪಾಸಿಬಲ್ ಫಾರ್ ಯು ಪೀಪಲ್ ಟು ನೋ ಓನ್ಲಿ ರೈಟ್. ನೀವು ಹೇಗೆ ಪೇಪರ್ ಬರೀಲಿಕ್ಕೆ ಬರ್ತಾರೆ ಅಕಸ್ಮಾತ್ ನೀವು ಓದಿಲ್ಲ ಈಗಿನ ತನಕ ಅಂದರೆ ರೈಟ್. ಸೊ ಅವ್ರ ಪೇಪರ್ ಲೀಕ್ ಮಾಡಲಿ, ಅವ್ರು ಏನಾದರೂ ಮಾಡಲಿ, ಯು ಪೀಪಲ್ ನೀಡ್ ಟು ಕಾನ್ಸಂಟ್ರೇಟ್ ಆನ್ ಯುವರ್ ಸೆಲ್ಫ್. ನಾನು ಮೇನ್ ಎಕ್ಸಾಮ್ನಲ್ಲಿ ಹೇಗೆ ಬರೀತೇನೆ? ನಾವೀಗ ಪ್ರಿಪರೇಟರಿ ಎಕ್ಸಾಮ್ಸ್ ಬರೆಯೋದು ಮೇನ್ ಎಕ್ಸಾಮ್ ಸಲುವಾಗಿ. We are studying right now for the main exam. Our target is main exam. That percentage is going to include in our passport. ದಟ್ ವರ್ಕ್ಶೀಟ್ನಲ್ಲಿ ಅಕಸ್ಮಾತ್ ನಾವು ಅದೇ ಪರ್ಸೆಂಟೇಜ್ ನಾವು ಇನ್ಕ್ಲೂಡ್ ಮಾಡ್ತಿಲ್ಲ ಅಂದರೆ ವಾಟ್ ಇಸ್ ದ ಯೂಸ್? ಮಾರ್ಕ್ಸ್ ಕಾರ್ಡ್ದಲ್ಲಿ ಅದೇ ಪರ್ಸೆಂಟೇಜ್ ಬರ್ತಿದೆ, ನಾವು ಅದನ್ನು ಬಿಟ್ಟು ಎಲ್ಲಪ್ಪ ಪೇಪರ್ ಲೀಕ್ ಆಗಿದೆ, ಪ್ರಿಪರೇಟರಿ ಮಾರ್ಕ್ಸ್ ಹೇಗೆ ಸ್ಕೋರ್ ಮಾಡೋದು? ಪ್ರಿಪರೇಟರಿ ಇಸ್ ಜಸ್ಟ್ ಲೈಕ್ ಫಾರ್ ಯು ಪೀಪಲ್, ಇಟ್ಸ್ ಲೈಕ್ ಅ ರಿಹರ್ಸಲ್ ಗೈಸ್. ಓಕೆ, ರಿಹರ್ಸಲ್ ಮಾಡ್ತಿದ್ದಾರೆ ನೀವು ಜಸ್ಟ್. ಈಗ ನೀವು ಇಂಪ್ರೂವೈಸ್ ಮಾಡ್ಕೊಳ್ಳಿಕ್ಕೆ ಮೇನ್ ಎಕ್ಸಾಮ್ಗೆ ಓಕೆ ನಾನು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕಪ್ಪ, ನಾನು ಯಾವ ಥರ ಕ್ವಶನ್ಸನ್ನ ಅಟೆಂಪ್ಟ್ ಮಾಡಬೇಕು, ಆ ಥರ ನಿಮಗೆ ನಾಲೆಜ್ ಸಿಗಲಿ ಅಂತ ಪ್ರಿಪರೇಟರಿ ಎಕ್ಸಾಮ್ಸನ್ನ ಇಟ್ಟಿದ್ದಾರೆ. ನಾಟ್ ಫಾರ್ ದ ಪರ್ಪಸ್ ಆಫ್ ಪರ್ಸೆಂಟೇಜ್ ಮಾಡ್ಬೇಕು, ನೀವು ಅದನ್ನ ಮಾಡ್ಬೇಕು, ನೀವು ಇದನ್ನ ಮಾಡಬೇಕು, ಆ ಮೈಂಡ್ಸೆಟ್ ಇಟ್ಕೊಳಕ್ಕೆ ಹೋಗಬೇಡಿ. ಕ್ಲಿಯರಾ? ಇಟ್ಸ್ ವೇಸ್ಟ್. ಇಫ್ ಯು ಪೀಪಲ್ ಆರ್ ಗೆಟಿಂಗ್ ದ ಕ್ವಶನ್ಸ್ ಆಲ್ಸೋ ವೇಸ್ಟ್, ಎವ್ರಿಥಿಂಗ್ ಇಸ್ ವೇಸ್ಟ್. ತಿಳಿತಾ? ಸೊ ಪ್ಲೀಸ್ ಮೇಕ್ ಶ್ಯೂರ್ ಈ ಎಲ್ಲ ಏನು ಬಂದತ್ವಲ್ಲ ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಸಿಗಲಿ, ಫೇಸ್ಬುಕ್ನಲ್ಲಿ ಸಿಗಲಿ, ಎಲ್ಲಾದರೂ ಸಿಗಲಿ, ಜಸ್ಟ್ ಲೀವ್ ಸೀಯಿಂಗ್ ದೋಸ್ ಥಿಂಗ್ಸ್. ಬಿ ಸೀರಿಯಸ್ ಆನ್ ಯುವರ್ ಸೆಲ್ಫ್. At that I will do it. That is for my purpose.
ನನ್ನ ಸಲುವಾಗಿ ಓದ್ತಿದ್ದೇನೆ ಪ್ರಿಪರೇಟರಿ ಎಕ್ಸಾಮ್ಗೆ, ಸೊ ದಟ್ ನಾ ಗುಡ್ ಮಾರ್ಕ್ಸ್ ಇನ್ ದ ಮೇನ್ ಎಕ್ಸಾಮ್ಸ್. ಮೇನ್ ಎಕ್ಸಾಮ್ಸಲ್ಲಿ ಅಕಸ್ಮಾತ್ ಇದೇ ಥರ ಪ್ರಿಪರೇಟರಿ ಹೇಗೆ ಲೀಕ್ ಆಗಿದೆಯಲ್ಲ, ಅದೇ ಥರ ಅಕಸ್ಮಾತ್ ಮೇನ್ ಎಕ್ಸಾಮ್ಸಲ್ಲಿ ಅಕಸ್ಮಾತ್ ಲೀಕ್ ಆದರೆ, ಮೇನ್ ಎಕ್ಸಾಮ್ನಲ್ಲಿ ಅಕಸ್ಮಾತ್ ಆಗಿ ಲೀಕ್ ಆದರೆ ಆವಾಗ ನೀವು ರೀ ಎಕ್ಸಾಮ್ ಬರೀಲೇಬೇಕು. ಇಟ್ಸ್ ಕಂಪಲ್ಸರಿ ಗೈಸ್, ಇಟ್ಸ್ ಕಂಪಲ್ಸರಿ ದಟ್ ಯು ನೀಡ್ ಟು ರೈಟ್ ಅ ರೀ ಎಕ್ಸಾಮ್. ಆಯ್ತಾ? ರೀ ಎಕ್ಸಾಮ್ ಬರೀಲಿಲ್ಲ ಅಂದರೆ ದಟ್ ಇಸ್ ಆಬ್ವಿಯಸ್ಲಿ ಲೀಕ್ ಆಗಿದೆ ಅಂದರೆ ರೀ ಎಕ್ಸಾಮ್ ಬರಲಿಕ್ಕೆ ಹಚ್ತಾರೆ ಗೌರ್ಮೆಂಟು. ಇಟ್ಸ್ ವೇಸ್ಟ್. ಅವಾಗಾದ್ರೂ ನೀವು ಓದಲೇಬೇಕಲ್ಲ. ಇದೇನು ಬೆನಿಫಿಟ್ ಆಗುತ್ತಾ ನಿಮಗೆ? ನೋ, ರೈಟ್? ಯೂಸ್ ಯುವರ್ ಬ್ರೈನ್ಸ್ ಲಿಟಲ್. ಓಕೆ, ನೀವು ಎಷ್ಟು ಯೂಸ್ ಮಾಡ್ತಾರಲ್ಲ ಬ್ರೈನ್ಸು, ಅವಾಗ ನಿಮ್ಗೆ ಅಷ್ಟೇ ಗೊತ್ತಾಗೋದು ನಾನು ಎಷ್ಟು ಸ್ಕೋರ್ ಮಾಡ್ಬೋದು SSLC ದಲ್ಲಿ ಅನ್ನೋದು. ತಿಳಿತಾ? ನೀವು ನಿಮ್ಮ ಲೆವೆಲ್ ನೀವೇ ಕಂಡುಹಿಡಿಬೇಕು. ಅದನ್ನು ನಾನು ನಿಮಗೆ ಹೇಳಿಕ್ ಬರಲ್ಲ. ನೀವು ಯಾವ ಲೆವೆಲಲ್ಲಿದ್ದೀರಾ, ಎಲ್ಲಿದ್ದೀರಾ, ನೀವು ಎಲ್ಲಿ ಹೋಗ್ಬೇಕು ಅನ್ನೋದು ಅದು ನಿಮ್ಮಲ್ಲಿರುತ್ತೆ. ನಾಟ್ ಆನ್ ಮೀ, ನಾಟ್ ಆನ್ ಯುವರ್ ಸ್ಕೂಲ್ ಟೀಚರ್ಸ್, ನಾಟ್ ಆನ್ ಯುವರ್ ಪೇರೆಂಟ್ಸ್ ಆಲ್ಸೋ. ಸೊ ಯು ಶುಡ್ ಬಿ ಸೀರಿಯಸ್. ನೀವು ಸೀರಿಯಸ್ ಇರಬೇಕು, ನಾನು ಎಲ್ಲಿದ್ದೇನೆ, ನಾನು ಎಲ್ಲಿ ಹೋಗ್ಬೇಕು ಅನ್ನೋದು. So that is what clarity I wanted to give, because I saw for 2-3 days. ನಾನು 2-3 days ನೋಡ್ತಿದ್ದೆ ಸ್ಟೂಡೆಂಟ್ಸು ಯಾರು ಇಂಟ್ರೆಸ್ಟ್ ಕೊಟ್ಟು ನನಗೆ ಆನ್ಸರ್ಸ್ ಮಾಡ್ತಿದ್ರಲ್ಲ, those students are also like going and searching in all the channels like where I'm going to get the ನಮ್ಗೆ ಎಲ್ಲಿ ಸಿಗುತ್ತೆ, ಎಲ್ಲಿ ಮಾಡ್ತಿದ್ದಾರೆ ಲೀಕ್ ಪೇಪರನ್ನ. ಸೊ that should not be done. Don't do these things. ಓಕೆ, ಯಾವ ಚಾನಲ್ ಮಾಡ್ತಿದ್ದಾರೆ, ಯಾವ ಇನ್ಸ್ಟಾಗ್ರಾಮ್ನಲ್ಲಿ ಮಾಡ್ತಿದ್ದಾರೆ, ಎಲ್ಲಿ ಮಾಡ್ತಿದ್ದಾರೆ, ವಾಟ್ಸಪ್ನಲ್ಲಿ ಮಾಡ್ತಿದ್ದಾರಾ, ನಾನು ಅಲ್ಲಿ ಹೋಗ್ತೇನೆ, I will take the paper, I'll sit and read. No, it's not possible, guys. Okay, ನೀವು ನಿಮ್ಮ ಮೇಲೆ ನೀವು ಇದನ್ನ ಯಾಕೆ ಬರೀತಿದ್ದೀರಾ ಪ್ರಿಪರೇಟರಿ? ನೀವು ಜಸ್ಟ್ ಪ್ರಿಪೇರ್ ಆಗಬೇಕು ಮೇನ್ ಎಕ್ಸಾಮ್ಸ್ಗೆ. ಅದನ್ನ ಪ್ರಿಪರೇಷನ್ ಸರಿಯಾಗಿ ಮಾಡಿದ್ರೆ ಇಟ್ ವಿಲ್ ಬಿ ಯೂಸ್ಫುಲ್ ಟು ಯು ಪೀಪಲ್. ನೋ ಮೀನ್ಸ್ ಯು ಜಸ್ಟ್ ಕ್ಯಾನ್ ನೆಗ್ಲೆಕ್ಟ್ ಇಟ್ ಆಲ್ಸೋ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಸ್ you should be having a knowing that common students question is preparatory 1 paper has got leak ಆಯ್ತಾ. ಸೇಮ್ ಕ್ವಶನ್ಸ್ ನೋಡ್ತಿದ್ದಾರೆ, ಡೌಟ್ ಬರುತ್ತೆ. Instagram rumors spreading fast everywhere. I just told you people. And official reality ಅಂದ್ರೆ ಏನಂದ್ರೆ, no official confirmation of the paper leak has been done till now, but officially the government has been messaging to each and every school, if in case the paper will be leaked, then the action will be taken against that school. Right? So the action will be taken against that school. That is clarity only, no? Obviously ಅದು ಆಗೇ ಆಗುತ್ತೆ. ಓಕೆ, ಇದು ಆಗೇ ಆಗುತ್ತೆ. ಬಟ್ ನೀವು ಈಗ ಯಾವ ಥರ ಸೀರಿಯಸ್ನೆಸ್ ಅನ್ನು ತೋರಿಸ್ಬೇಕು? ಯು ಪೀಪಲ್ ಆರ್ ರೀಡಿಂಗ್ ಇಟ್ ಫಾರ್ ಯುವರ್ ಸೆಲ್ಫ್, ನಾಟ್ ಫಾರ್ ದ ಅದರ್ಸ್. ದಟ್ ಪೇಪರ್ ಅವ್ರ ಪೇಪರ್ ಲೀಕ್ ಮಾಡ್ತಿದ್ದಾರೆ, ನಾನು ಅದನ್ನು ನೋಡ್ತೇನೆ ಆ್ಯಂಡ್ ದೆನ್ ಐ ವಿಲ್ ರೀಡ್ ಇಟ್. ನಾನು ನಿಮಗೆ ಎಷ್ಟು ಐಡಿಯಾಸ್ ಕೊಟ್ಟಿದ್ದೇನೆ ಆ್ಯಕ್ಚುಲಿ ಕ್ವಶನ್ಸನ್ನು ಯಾವ ಥರ ಆ್ಯಕ್ಚುಲಿ ಕೇಳ್ತಾರೆ ಅನ್ನೋದು. ರೈಟ್? ನಿಮಗೆ ನಾನು ಬಹಳ ಐಡಿಯಾಸ್ ಕೊಟ್ಟಿದ್ದೇನೆ ಆ್ಯಕ್ಚುಲಿ. ಐ ಹ್ಯಾವ್ ಗಿವನ್ ಯು ಲಾಟ್ಸ್ ಆಫ್ ಐಡಿಯಾಸ್, ಯಾವ ಥರ ಕ್ವಶನ್ಸನ್ನು ಕೇಳ್ತಾರೆ, ಯಾವ ಥರ ಕ್ವಶನ್ಸು ರಿಪೀಟ್ ಆಗುತ್ತೆ. ಸೊ ದೋಸ್ all things, all the teachers are helping you people, right? So don't do those things. Clear? So board based preparatory papers irutte, questions come from the same syllabus and the blueprint which has been given by the KSEAB. Clear? Done everyone? And biggest student mistake is rumors mele focus ಮಾಡ್ತಾರೆ and study ಮೇಲೆ slow ಆಗ್ಬಿಡುತ್ತೆ study. This thing has been done already by the most of the students, and I'm observing it from 2-3 days. ಇಷ್ಟೇನಾ ನಮ್ಮ ಸೀರಿಯಸ್ನೆಸ್ಸು? ಇಷ್ಟು ಸೀರಿಯಸ್ನೆಸ್ ಎಷ್ಟೇ ಇಟ್ಕೊಳ್ಳೋರ ನೀವು ಈಗ ಸೀರಿಯಸ್ನೆಸ್ ತೋರಿಸಲಿಲ್ಲ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ವೇಸ್ಟ್. ನೀವು ರಿಮೂವ್ಸ್ ಮೇಲೆ ಹೋಗ್ತಿದ್ದೀರಾ, ಓ ನೋ ಇನ್ಸ್ಟಾಗ್ರಾಮ್ನಲ್ಲಿ ಫೋಕಸ್ ಮಾಡೋಣ ಬಿಕಾಸ್ ದೇ ಆರ್ ಲೀಕಿಂಗ್ ದ ಪೇಪರ್. ದಿಸ್ ಇಸ್ ಗೋನಾ ಹೆಲ್ಪ್ ಯು ಪೀಪಲ್? ನೋ, ರೈಟ್? ಸೊ ನೆಕ್ಸ್ಟ್ ಇಸ್ ಓವರ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಲೈಕ್ ಎಕ್ಸಾಂಪಲ್, ನೀವು ಪ್ರಿಪರೇಟರಿ 1ದಲ್ಲಿ ಪೇಪರ್ ಲೀಕ್ ಆಗಿರೋ ಕ್ವಶನ್ ಪೇಪರ್ನ ಒಂದು ಕ್ವಶನ್ಸ್ ತೊಗೊಂಡು ಅಲ್ಲಿ ಹೋಗಿ ಓದಿ ಬರೀತಾರಪ್ಪ, ಆಯಿತು, ಓಕೆ ಬರೆದ್ರಿ, ಪರ್ಸೆಂಟೇಜು ಜಾಸ್ತಿ ಆಯಿತು, ಏನಾಯ್ತು ಅದರಿಂದ? What will happen? Is it helping you people in the board exams? Is it helping you? No, it's not going to help you people for the board exams. ನಿಮ್ಮ ಟಾರ್ಗೆಟ್ ಏನಿದೆ? ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಮಾಡೋದು, ನಾಟ್ ಆನ್ ದ ಪ್ರಿಪರೇಟರಿ. ರೈಟ್? ಪ್ರಿಪರೇಟರಿ ನೀವು ಪ್ರಿಪೇರ್ ಆಗ್ತಿದ್ದೀರಾ ಫಾರ್ ಮೇನ್ ಎಕ್ಸಾಮ್ಸ್. ಸೊ ಫೋಕಸ್ ಆನ್ ದ ಥಿಂಗ್ಸ್ ವಿಚ್ ಆಕ್ಚುಲಿ ಯು ನೀಡ್ ಟು ಫೋಕಸ್. ಕ್ಲಿಯರ್? ದೆನ್ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಪೀಪಲ್. ಎಲ್ಲರಿಗೂ ಹೇಳ್ತಿದ್ದೇನೆ, ಪ್ಲೀಸ್ ಫೋಕಸ್ ಆನ್ ಯುವರ್ ಸೆಲ್ಫ್. Focus on yourself. How much you'll focus on yourself to prepare yourself for the main exams. ಅದು ನೀವು ಒಂದು ಟಾರ್ಗೆಟ್ ಇಟ್ಕೊಂಡ್ಬಿಡಿ ತಲೆಯಲ್ಲಿ. ಓಕೆ, ನಾನು ಓದೋದು ಮೇನ್ ಎಕ್ಸಾಮ್ಗೆ, ನಾನು ಪ್ರಿಪೇರ್ ಆಗೋದು ಮೇನ್ ಎಕ್ಸಾಮ್ಗೆ, ನಾಟ್ ಫಾರ್ ದ ಥಿಂಗ್ಸ್ ಲೈಕ್ ಐ ವಾಂಟ್ ಟು ಸ್ಕೋರ್ ರೈಟ್ ನಮ್ ಇನ್ ದ ಪ್ರಿಪರೇಟರಿ 100%. ಏನು ಮಾಡೋರಪ್ಪ 100% ಮಾಡಿ? ಏನೂ ಆಗಲ್ಲ, ಉಪಯೋಗ ಇಲ್ಲ. ನೀವೀಗ ಪ್ರಿಪೇರ್ ಆಗ್ತಿದ್ದೀರಾ ಮೇನ್ ಎಕ್ಸಾಮ್ಗೆ, ಅದ್ರ ಮೇಲೆ ಫೋಕಸ್ ಮಾಡಿ. ನಾನು ಎಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು, ನಾನು ಪ್ರಿಪರೇಟರಿ 1ದಲ್ಲಿ ಎಲ್ಲೇ ತಪ್ಪು ಹೋದೆ, ವೇರ್ ಇಟ್ ಆರ್ ಆ್ಯಕ್ಚುಲಿ ಗೋ ರಾಂಗ್ ದೇರ್, ಅದನ್ನು ಮಿಸ್ಟೇಕ್ ನಾನು ರಿಪೀಟ್ ಮಾಡಬಾರ್ದು ಈ ವರ್ಷ ಅಂತ ನಿನ್ನ ತಲೆಯಲ್ಲಿ ಇಟ್ಕೋಬೇಕು. ಸೆಕೆಂಡ್ ಪ್ರಿಪರೇಟರಿನಲ್ಲಿ ನಾನು ಅದನ್ನು ರಿಪೀಟ್ ಮಾಡಬಾರ್ದು. ಆ ಮಿಸ್ಟೇಕ್ಸನ್ನು ನೋಡ್ಕೊಂಡು ಅದನ್ನ ಚೆನ್ನಾಗಿ ನಾನು ಫಾಲೋ ಮಾಡಬೇಕು ಪ್ರಿಪರೇಟರಿ 2ನಲ್ಲಿ, ಸೊ ದ್ಯಾಟ್ ದೋಸ್ ಮಿಸ್ಟೇಕ್ಸ್ ವಿಲ್ ನಾಟ್ ಬಿ ರಿಪೀಟೆಡ್ ಇನ್ ದ ಪ್ರಿಪರೇಟರಿ 2. So that is what the target should be. And now onwards, please focus on the studies and the classes which we will be giving you people. I don't want anyone to focus on the things like ಯಾರಪ್ಪ ಲೀಕ್ ಮಾಡ್ತಿದ್ದಾರೆ, ಹೇಗೆ ಲೀಕ್ ಮಾಡ್ತಿದ್ದಾರೆ ಅನ್ನೋದು.
ಆಯ್ತಾ? ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಪೀಪಲ್. ಅಕಸ್ಮಾತ್ ನಿಮಗೆ ಅನಿಸ್ತಿದೆ ನಾನು ಒಂದೊಂದು ಮಾತು ಹೇಳಿರೋದು ನಿಮ್ಗೆ ಕಿವಿಗೆ ಬಿದ್ದಿದೆ ಅಂದರೆ ಈಗಿಂದ ಸೀರಿಯಸ್ನೆಸ್ ತೋರಿಸಿ. ನಾಟ್ ಓನ್ಲಿ ಆನ್ ದ ಸ್ಟಡೀಸ್, ಯು ಶುಡ್ ಫೋಕಸ್ ಆನ್ ಯುವರ್ ಸೆಲ್ಫ್, ಆನ್ ಯುವರ್ ಹೆಲ್ತ್ ಆಲ್ಸೋ. ಪ್ಲೀಸ್ ಬಿ ಫೋಕಸ್ಡ್ ಆನ್ ಯುವರ್ ಹೆಲ್ತ್, ಸಿಟ್ ಅಂಡ್ ಸ್ಟಡಿ ಸೊ ದಟ್ ಇಟ್ ವಿಲ್ ಬಿ ಮೀನ್ಸ್ ನೀವು ಫುಲ್ ಮಾರ್ಕ್ಸ್ ತಗೋಬಹುದು ಪ್ರಿಪರೇಟರಿ 2 ನಲ್ಲಿ. ಅಕಸ್ಮಾತ್ ನಿಮ್ಮ ಮಿಸ್ಟೇಕ್ಸ್ ಅನ್ನ ಕಂಡು ಹಿಡಿದ್ರೆ ಪ್ರಿಪರೇಟರಿ 1 ಅಲ್ಲಿ. ಸೊ ಟ್ರೈ ಟು ಡೂ ದೋಸ್ ಥಿಂಗ್ಸ್, ಲಿವಿಂಗ್ ಸೀಯಿಂಗ್ ದ ಅದರ್ ಅನ್ವಾಂಟೆಡ್ ಥಿಂಗ್ಸ್. ಕ್ಲಿಯರ್? ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ coming preparatory 2 exams. From today onwards we will be completely focusing on the preparatory 2 to score out in the preparatory 2 and make your confidence more. ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ಲಿಕ್ಕೆ ಮಾರ್ಕ್ಸ್ ಸ್ಕೋರ್ ಮಾಡಿ ಈಗ, ಸೊ ದಟ್ ದ ಕಾನ್ಫಿಡೆನ್ಸ್ ವಿಲ್ ಬಿ ದೇರ್ ಇನ್ ಯುವರ್ ಬ್ಲಡ್ ಆ್ಯಂಡ್ ಇಟ್ ವಿಲ್ ಬಿ ಕಂಟಿನ್ಯೂ ಟಿಲ್ ದ ಮೇನ್ ಎಕ್ಸಾಮ್ಸ್. ಓಕೆ, ಸೊ ಅವಾಗಿನ ತನಕ ಸಿ ಯು, ಬೈ ಬೈ ಎವ್ರಿ ಒನ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.